ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಿ, ಇವತ್ತು ಕೋರಮಂಗಲ 6th ಬ್ಲಾಕ್ ಇರ್ಬೋದು, ST ಬೆಡ್ ಇರ್ಬೋದು, ಅಶ್ವಿನಿ ಲೇಔಟ್ ಇರ್ಬೋದು, ಆ ಕಡೆ MM ಗಾರ್ಡನ್ ಇರ್ಬೋದು, ಎಲ್ಲದು ಏನಾಗ್ತಾ ಇದೆ ಅಂದ್ರೆ, ಆ ಕಡೆ ಒಂದು ಮೇನ್ ಡ್ರೈನ್ ಇದೆ, ಮಾರ್ಕೆಟ್ ಕಡೆಯಿಂದ ಎಲ್ಲ ನೀರು ಬರುತ್ತೆ ಅಲ್ಲಿಗೆ. ಆ ಸ್ಟಮ್ ವಾಟರ್ ಡ್ರೈನ್ ಒಳಗಡೆ ಅಷ್ಟು ಜೋರಾಗಿ ನೀರು ಬರ್ತಾ ಇದೆ, ಮರದ ಕೊಂಬೆಗಳೆಲ್ಲ ಬರ್ತಾ ಇದೆ, ಏನೇನೋ ಡ್ರಮ್ ಅಂತೆ ಏನ್ ಬೇಕೆಲ್ಲ ಬರ್ತಾ ಇದೆ ಅದ್ರೊಳಗಡೆ. ಸೊ ಅದು ತುಂಬ ಫಾಸ್ಟ್ ಆಗಿರೋದ್ರಿಂದ ಈ ಕಡೆ ಈ ಸೆಕೆಂಡ್ರಿ ಡ್ರೈನ್ ಇದೆಯಲ್ಲ, ಇದು ಇಲ್ಲಿಂದ ಹೋಗೋ ನೀರು ಅಲ್ಲಿಗೆ ಬ್ಲಾಕ್ ಆಗ್ತಾ ಇದೆ. ಅದು ಒನ್ಸ್ ಅದು ಆ ಕಡೆಯಿಂದ ಮಾರ್ಕೆಟಿಂದ ಬರೋ ನೀರೆಲ್ಲ ಕಡಿಮೆ ಆದ್ಮೇಲೆ ಈ ನೀರು ಫ್ಲೋ ಆಗಕ್ಕೆ ಶುರು ಆಗುತ್ತೆ. ಅಥವಾ ಇನ್ನೇನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಬೆಳಂದೂರ್ ಲೇಕ್ ಸಿಲ್ಟ್ ರಿಮೂವಲ್ ಇದು ಸ್ಟಾರ್ಟ್ ಆಗಿತ್ತಂತೆ, ಅದು ನಿಂತಿದೆಯೋ ಅದು ಇನ್ ಪ್ರೋಗ್ರೆಸ್ಸೋ ಏನು ಅಂತಾನೂ ಗೊತ್ತಾಗ್ತಾ ಇಲ್ಲ. ಇವಾಗ ನೋಡಿದ್ರೆ ಎಲ್ಲಾರ ಮನೆಗಳಲ್ಲೂ ನೀರು. ಮಿಸ್ಟರ್ DK ಶಿವಕುಮಾರ್ ಅವರೇ, ನೋಡಿ ಇದು ಏನ್ ಗತಿ ನೋಡಿ, ನಮ್ಮ ಸಿಟಿಸನ್ಸ್ದು ಟ್ಯಾಕ್ಸ್ ಕೊಟ್ಟುನು ಏನ್ ಗತಿ ನೋಡಿ. ಮನೆ ಕಾರ್ ಪಾರ್ಕಿಂಗ್ ಅಲ್ಲೆಲ್ಲ ನೀರು, ಮನೆ ಸಂಪಲ್ ನೀರು, ಮತ್ತೆ ಇದು ಲಿಫ್ಟ್ ಪಿಟ್ಟಲ್ಲಿ ನೀರು. ಏನ್ ಮಾಡ್ತೀರಾ ಹೇಳಿ? ಇಲ್ಲಿ ನೋಡಿ, ಒಂದು ನಿಮಿಷ ನೋಡಿ ನಮ್ ಗತಿ ಏನು. ಯಾರು ಹೆಲ್ಪ್ ಮಾಡ್ತಾರೆ ಅಂತಲೂ ಗೊತ್ತಾಗಲ್ಲ. ಎಲ್ಲರಿಗೂ ಫೋನ್ ಮಾಡಾಯ್ತು, ಎಲ್ಲ ಸುಮ್ಮನೆ ಇದು ಏನು ಗವರ್ನೆನ್ಸ್ ಮಾಡ್ತಿರೋ ದೇವ್ರಿಗೆ ಗೊತ್ತು.